ಕಳ್ಳ ರಾಗಿ ಕಳ್ಳ 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 ರಾಗಿ ಕಳ್ಳ 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 ಕೊಬ್ಬರಿ ಕಳ್ಳ ರಾಗಿ ಕಳ್ಳಲ್ಲ ಕೊಬ್ಬರಿ ಕಳ್ಳ ಅರಸಿಕೆರೆ ಕಳ್ಳ ಕೊಬ್ಬರಿ ಕಳ್ಳ ಅರಸಿಕೆರೆ ಕಳ್ಳ ಮಿಂಡ್ರಿ ಗುಟ್ಟಿದ ಯಾರು ನೀವೇ MLAಗಳ ಅಪಾಪೋಲಿಗಳು ಯಾರು ನೀವೇ ಕಳ್ಳ ರಾಗಿ ಕಳ್ಳ ನಾನು ಕಳ್ಳ ಕಳ್ಳ ನೋಡಿ ಕೊಬ್ಬರಿ ಕಳ್ಳ ರಾಗಿ ಕಳ್ಳಲ್ಲ ಕೊಬ್ಬರಿ ಕಳ್ಳ ಅರಸಿಕೆರೆ ಕಳ್ಳ ಯಾರು ನೀವೇ ನಮ್ಗೆ ಹುಡುಗಿರಂದ್ರೆ ಆಗ ಹುಡುಗಿರನ್ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ. ಅದಕ್ಕೆ ನನ್ನ ಮಗನಿಗೆ ಬಿಟ್ಟೆ. ನಮ್ಮಮ್ಮ ನನ್ನ ಗಂಡು ಅಂತ ಎತ್ತಿರೋದು. ಈ ಕಪ್ ಯಾಕೆ ಒಳಗೆ? ಅಯ್ಯೋ ಕೃಷ್ಣ, ಯಾವ್ದೋ ಮೆಂಟಲ್ ಕೇಸು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೈತೆ. ಏನಣ್ಣ ಕಾಯಿನ್ ಹಾಕ್ತಾ? ಮೈಕ್ ಹಾಕ್ದ? ಗಾರ್ಗ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ಟ್ರೇಲರ್ ನೋಡ್ಬೇಕಾದ್ರೆ ಒಂಥರ ಫೀಲ್ ಇತ್ತು, ಬಟ್ ಇದು ಹಾರರ್ ಎಫೆಕ್ಟ್ ಇದೆ, ಸಮಥಿಂಗ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್, ತುಂಬಾ ಎಲಿಮೆಂಟ್ಸ್ ಗಳಿದೆ ಸಿನಿಮಾದಲ್ಲಿ. ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಕನ್ನಡದಲ್ಲಿ ಈ ತರ ಒಂದಷ್ಟು ಸಿನಿಮಾಗಳು ಬರ್ತಾ ಇದಾವೆ ಅಂತ ಹೇಳಿ. ಸೊ ವೈಟಿಂಗ್ ಫಾರ್ ಪಾರ್ಟ್ 2. ಫ್ರಮ್ ಮ್ಯೂಸಿಕ್ ಇಂದ ಹಿಡಿದು ಕ್ಯಾಮ್ರಾ ವರ್ಗೂನು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಹಾಗೆ ನಮ್ಮ ಫೇವ್ರೇಟ್ ಅರುಣ್ ಸಾಗರ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ. ನಮ್ಮ ಅರುಣ್ ಸಾಗರ್ ಸರು, ಸಾಯಿ ಕುಮಾರ್ ಸರು, ಹಾಗೆ ಸಾಕಷ್ಟು ಲೈಕ್ ಮಿತ್ರಾ ಸರ್ ಎಲ್ಲರೂ ಇದ್ದಾರೆ. ಸೊ ದಯಮಾಡಿ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಸಂತೋಷ ಸಲ್ಲಿಕೊಂತೀರಿ, ದುಃಖನ ದೀಪ್. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಷ್ಟು ಉರ್ಸ್ತಾವ್ರು. ನಮ್ ಜೀವನದ ಸಂತೋಷ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ಮಾತ್ರ ಸ್ಮೆಲ್ ಮಾಡ್ತೀವಿ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ. ವ್ಲಾಗ್ಸ್ ಮಾಡ್ತಾ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸ್ ಬಿಟ್ಟಿದೀವಿ. ನಿನ್ ಕಡೆಯಿಂದ ಗಿಲ್ಲಿ ಹತ್ರನು ಮಾತಾಡ್ಸಿದ್ಯಾ? ನೀನ್ ಕೇಳದೆ ಅಂತ ನಾನ್ ಗಿಲ್ಲಿಗ್ ಮಾತಾಡ್ಕೊಟ್ಟಿದ್ದೀನಿ. ನಮ್ ಹುಡ್ಗ ಬಡವ್ರ ಮಗ, ಮಗ ಅಲ್ಲ, ರೈತರ ಮಗ. ಹೇಳೋ, ಕೋಟಿಗಟ್ಲೆ ಆಸ್ತಿ ಇದೆಯಮ್ಮ. ಇವತ್ತವ್ರದ್ದು 1 ಎಕರೆ ಆಸ್ತಿ ಗಿಲ್ಲಿ ಅವ್ರದ್ದು. ಎಷ್ಟು ಕೋಟಿಗೆ ಹೋಗುತ್ತಮ್ಮ. ಅವ್ನ್ ಕೋಟ್ಯಾಧೀಶ್ವರ ಅಂತ ಕರಿಬೇಕು, ಅವನ್ನ ಬಡವ್ರ ಮಗ ಅಂತ ಕರಿಬಾರ್ದಮ್ಮ. ಇದನ್ನೊಂದು ಹೈಲೈಟ್ ಮಾಡಿ ಹಾಕಮ್ಮ. ಸರಿ ಅಮ್ಮ, ಆಯ್ತು. ಏನ್ ಗೊತ್ತೇನಮ್ಮ, 1 ಎಕರೆ ಜಮೀನು ಅವನು. ಆಮೇಲೆ ಅವ್ನ ಟ್ಯಾಲೆಂಟೇ ಕೋಟಿ ಅಮ್ಮ. ಅವನು ಎಲ್ಲದಕ್ಕಿಂತ ನಮ್ಮ ಅಭಿಮಾನಿಗಳು ಬಡವ್ರ ಮಗ ಅಂತ ಅವನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ದೌಲತ್ತಿಲ್ಲ ಅಂತ ತಗೊಂಡಿದ್ದಾರೆ. ದೌಲತ್ತಿಗೆ ಜನ ತಗೊಳಲ್ಲ. ನಿನ್ ಕಡೆಯಿಂದ ಗಿಲ್ಲಿ ಹತ್ರನು ಮಾತಾಡ್ಸಿದ್ಯಾ? ನೀನ್ ಕೇಳದೆ ಅಂತ ನಾನ್ ಗಿಲ್ಲಿಗ್ ಮಾತಾಡ್ಕೊಟ್ಟಿದ್ದೀನಿ. ನಮ್ ಹುಡ್ಗ ಬಡವ್ರ ಮಗ, ಮಗ ಅಲ್ಲ, ರೈತರ ಮಗ. ಹೇಳೋ, ಕೋಟಿಗಟ್ಲೆ ಆಸ್ತಿ ಇದೆಯಮ್ಮ. ಇವತ್ತವ್ರದ್ದು 1 ಎಕರೆ ಆಸ್ತಿ ಗಿಲ್ಲಿ ಅವ್ರದ್ದು. ಎಷ್ಟು ಕೋಟಿಗೆ ಹೋಗುತ್ತಮ್ಮ. ಅವ್ನ್ ಕೋಟ್ಯಾಧೀಶ್ವರ ಅಂತ ಕರಿಬೇಕು, ಅವನ್ನ ಬಡವ್ರ ಮಗ ಅಂತ ಕರಿಬಾರ್ದಮ್ಮ. ಇದನ್ನೊಂದು ಹೈಲೈಟ್ ಮಾಡಿ ಹಾಕಮ್ಮ. ಸರಿ ಅಮ್ಮ, ಆಯ್ತು. ಏನ್ ಗೊತ್ತೇನಮ್ಮ, 1 ಎಕರೆ ಜಮೀನು ಅವನು. ಆಮೇಲೆ ಅವ್ನ ಟ್ಯಾಲೆಂಟೇ ಕೋಟಿ ಅಮ್ಮ. ಅವನು ಎಲ್ಲದಕ್ಕಿಂತ ನಮ್ಮ ಅಭಿಮಾನಿಗಳು ಬಡವ್ರ ಮಗ ಅಂತ ಅವನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ದೌಲತ್ತಿಲ್ಲ ಅಂತ ತಗೊಂಡಿದ್ದಾರೆ. ದೌಲತ್ತಿಗೆ ಜನ ತಗೊಳಲ್ಲ. ನಿನ್ ಕಡೆಯಿಂದ ಗಿಲ್ಲಿ ಹತ್ರನು ಮಾತಾಡ್ಸಿದ್ಯಾ? ನೀನ್ ಕೇಳದೆ ಅಂತ ನಾನ್ ಗಿಲ್ಲಿಗ್ ಮಾತಾಡ್ಕೊಟ್ಟಿದ್ದೀನಿ. ನಮ್ ಹುಡ್ಗ ಬಡವ್ರ ಮಗ, ಮಗ ಅಲ್ಲ, ರೈತರ ಮಗ. ಹೇಳೋ, ಕೋಟಿಗಟ್ಲೆ ಆಸ್ತಿ ಇದೆಯಮ್ಮ. ಇವತ್ತವ್ರದ್ದು 1 ಎಕರೆ ಆಸ್ತಿ ಗಿಲ್ಲಿ ಅವ್ರದ್ದು. ಎಷ್ಟು ಕೋಟಿಗೆ ಹೋಗುತ್ತಮ್ಮ. ಅವ್ನ್ ಕೋಟ್ಯಾಧೀಶ್ವರ ಅಂತ ಕರಿಬೇಕು, ಅವನ್ನ ಬಡವ್ರ ಮಗ ಅಂತ ಕರಿಬಾರ್ದಮ್ಮ. ಇದನ್ನೊಂದು ಹೈಲೈಟ್ ಮಾಡಿ ಹಾಕಮ್ಮ. ಸರಿ ಅಮ್ಮ, ಆಯ್ತು. ಏನ್ ಗೊತ್ತೇನಮ್ಮ, 1 ಎಕರೆ ಜಮೀನು ಅವನು. ಆಮೇಲೆ ಅವ್ನ ಟ್ಯಾಲೆಂಟೇ ಕೋಟಿ ಅಮ್ಮ. ಅವನು ಎಲ್ಲದಕ್ಕಿಂತ ನಮ್ಮ ಅಭಿಮಾನಿಗಳು ಬಡವ್ರ ಮಗ ಅಂತ ಅವನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ದೌಲತ್ತಿಲ್ಲ ಅಂತ ತಗೊಂಡಿದ್ದಾರೆ. ದೌಲತ್ತಿಗೆ ಜನ ತಗೊಳಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, RCB ಗಿಂತ ಬೇರೆ ಟೀಮೇ ಇಲ್ಲ. ದಿನದಿಂದ RCB ಕ್ಯಾಪ್ಟನ್ ಸ್ಮಿತಿ ಮಂದಣ್ಣ ಫೈನಲ್ ಮ್ಯಾಚ್ ಗೆದ್ದೇ ಬಿಟ್ವಣ್ಣ. ದಿನದಿಂದ ಶ್ರೇಯಾಂಕ ಪಾಟೀಲ್ ಆಡ್ತಾರೆ ಡ್ಯಾನ್ಸು. RCB ಹೊಡಿತು ಚಾನ್ಸು. ದಿನದಿಂದ RCB ವುಮೆನ್ಸ್ ಟೀಮ್ ಆದ್ರೂ ಚಾಂಪಿಯನ್ಸ್. ಇಡೀ ಕರ್ನಾಟಕ ಮಾಡ್ತಿದ್ರೆ ಸೆಲೆಬ್ರೇಷನ್ಸ್.
ದಿನಕ್ಕಿಂತ ನಂಬಸು ಅಪ್ಪು ಇಸಲು ನಂದೆ ಕಪ್ಪು ತಾ ದಿನಕ್ಕಿಂತ RCB ಜೈ RCB. ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಕಾಣಿಸ್ತು. ಹೊರಗಡೆ ಬಂದ್ಮೇಲೆ ನಿಮ್ಮನ್ನ ದರ್ಶನ್ ಗ್ಯಾಂಗ್ ಅಂತ ಒಂದಿಷ್ಟು ಜನ ಹೇಳ್ಕೊಂತ ಇದ್ರು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ದರ್ಶನ್ ಗ್ಯಾಂಗ್ ನಾನು. ಅದಕ್ಕೇನು ದರ್ಶನ್ ಸರ್ ನಮ್ಮ ಇಂಡಸ್ಟ್ರಿ ಅವರಲ್ಲ, ನಾನು ಇದೇ ಇಂಡಸ್ಟ್ರಿ ಸರ್, ನಾನು ಕೇರಳ ಇಂಡಸ್ಟ್ರಿ ಅವನ. ಮಮ್ಮೂಟಿ ಅವ್ರ ಗ್ಯಾಂಗ್ ಅಂತ ಹೇಳಕ್ಕಾಗ್ತ ನಾನು, ನನ್ಗೆ ದರ್ಶನ್ ಸರ್ ಗ್ಯಾಂಗೆ ನಾನು. ಯಾವತ್ತಾದ್ರೂ ಮೀಟ್ ಆಗೋ ಪ್ರಯತ್ನ ಮಾಡಿದ್ದೀರಾ? ಆಚೆ ಬಂದಮೇಲೆ ನಾನು ಬಿಗ್ ಬಾಸ್ ಆದಮೇಲೆ ಫಸ್ಟ್ ಹೋಗಿ ಮೀಟ್ ಮಾಡಿದ್ದೆ ಅವ್ರನ್ನ. ಅದು ಅವಾಗ ಡೆವಿಲ್ ಮೂವಿ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ಮೈಸೂರು ಇದರಲ್ಲಿ, ಯಾವುದು ಲೀಲಾ ಪ್ಯಾಲೇಸ್ ಅದೊಂದು ಇದೆಯಲ್ಲ, ಅಲ್ಲಿ ಲಲಿತ್ ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಹೋಗಿ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಊಟ ಮಾಡಿ ಆಮೇಲೆ ಬಂದೆ. ಏನಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದೆ ಚಿನ್ನ, ನೋಡಿದೆ ಅಂದರು. ಥ್ಯಾಂಕ್ ಯು ಸರ್ ಅಂದೆ. ಆಮೇಲೆ ಹಲ್ವಾ ಒಂದು ಸ್ವಲ್ಪ ಕೂತ್ಕೊಂಡು ಮೂವಿ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು, ಅದನ್ನು ಕೇಳಿಸ್ಕೊತಾ ಇದ್ದೆ. ಆಮೇಲೆ ಅದಾದಮೇಲೆ ಊಟ ಮಾಡಿದ್ಮೇಲೆ ನಾನು ನೋಡ್ತೀನಿ ಅಂತ ಹೊರಟೆ. ಇವತ್ತಿನ ಪರಿಸ್ಥಿತಿ ಬಗ್ಗೆ ಅವರಿರೋ ರೀತಿ ಸೊ ತುಂಬ ನೋವು ಕೊಡುತ್ತೆ ಮೇಡಮ್. ಆದಷ್ಟು ಬೇಗ ಸರ್ ಆಚೆ ಬರಲಿ. ಇನ್ನು ಯಾಕಂದ್ರೆ ನಮ್ಮ ಕನ್ನಡ ಆಸ್ತಿಯವರು ತುಂಬ ಬೆಳ್ಳಣಿಕೆ ಅಷ್ಟೇ ಇರೋದು ನಮ್ಮ ಒಂದು ಸೂಪರ್ ಸ್ಟಾರ್ಗಳು. ಸೊ ಅವರು ಬೇಗ ಆಚೆ ಬರಲಿ, ಇನ್ನೂ ಅದ್ಭುತವಾದ ಮೂವಿಗಳು ಮಾಡಲಿ, ಆಗಿರೋ ಕಳಂಕ ಎಲ್ಲ ತೊಳ್ಕೊಂಡು ಆದಷ್ಟು ಬೇಗ ಆಚೆ ಬಂದು ನಮ್ಮ ಕೈಗೆ ಸಿಗಲಿ ಅಂತ. ದಿನಕ್ಕೆ ಎಷ್ಟು ಸುಳ್ಳು ಹೇಳ್ತೀರಾ ಅಂತ? ಎಷ್ಟು ಸುಳ್ಳು ಅಂದ್ರೆ ಯಾವ ಸುಳ್ಳು ಹೇಳಿದೀನಿ? ಅದರಿಂದ ಅವ್ರಿಗೇನ್ ಲಾಸ್? ಹೇಳೋದೆಲ್ಲ ಸುಳ್ಳು ಅಂತಾರಲ್ಲ, ಅದರಿಂದ ಅವ್ರಿಗೇನ್ ಲಾಸ್ ಆಗ್ತಾ ಇದೆ? ಲಾಸ್ ಆಗುವಂತದಲ್ಲ ಸರ್, ಪಬ್ಲಿಸಿಟಿಗೋಸ್ಕರ ಹೀಗೆಲ್ಲ ಪಬ್ಲಿಸಿಟಿ ನನ್ಗೇನ್ ಲೂಸಾ ಮೇಡಮ್? ನಾನು ಹುಚ್ಚೋಯ್ದ್ರೆ ನ್ಯೂಸ್ ಆಗುತ್ತೆ, ನನ್ಗೇನ್ ಪಬ್ಲಿಸಿಟಿ ಬೇಕಾ? ಎಲ್ಲರೂ ಕಾಸು ಕೊಟ್ಟು ಮೀಡಿಯಾ ಕರೆಸ್ತಾರೆ. ನಾನು ಫಾರಿನ್ ಇಂದ 0 ರೂಪೀಸಲ್ಲಿ ಒಂದು ಟೀನು ಕೊಡ್ಸಲ್ಲ ಅವ್ರಿಗೆ. ಫಾರಿನ್ ಇಂದ ಬಂದು ಇಂಟರ್ವ್ಯೂ ಮಾಡ್ತಾರೆ. ತುಕಾಲಿ ಸಂತೋಷ್ ಅವರು ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ರು. ಅವತ್ತು ಆಗಿ 2-3 ದಿವಸಕ್ಕೆ ಕಾಲ್ ಮಾಡಿದ್ರು ತುಕಾಲಿ ಸಂತೋಷ್ ಅವರು ಇಷ್ಟು ವರ್ಷ ಬಿಗ್ ಬಾಸ್ಗೆ ಹೋಗಿ ಬಂದೆ, ಅದು ಬಿಟ್ಟು ಎಷ್ಟೋ ಫಂಕ್ಷನ್ಗೆ ಹೋಗ್ತಿದ್ದೆ, ಎಷ್ಟೋ ಕಾಮಿಡಿ ಶೋ ಮಾಡಿದ್ದೆ, ಅಲ್ಲಿ ನನಗೆ ರೆಕಗ್ನೈಸೇಷನ್ ಸಿಗಲಿಲ್ಲ. ನಂದು ಪಾತ್ರ ಮಾಡಿ ಹರ್ಷ ಅಂತ ಅಂದಮೇಲೆ ಅವ್ರಿಗೆ ಎಲ್ಲೋದ್ರೂ ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊತಾ ಇದ್ದಾರಂತೆ. ಅಷ್ಟು ರೆಕಗ್ನೈಸ್ ಆಗಕ್ಕೆ ಕಾರಣ ನನ್ನ ಪಾತ್ರ ಮಾಡಿದ್ಕಂತೆ. ಅಂದರೆ ನಂದು ಹಿಂಗೆ ಟಚ್ ಮಾಡಿದ್ರು ಅವ್ರು ಫೇಮಸ್ ಆಗ್ತಾರೆ. ನಮಸ್ಕಾರ ಸ್ನೇಹಿತರೆ, ಏನು ನನ್ನ ಮನೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದೆ ನಾನು. ಆ ಸಮಯದಲ್ಲಿ ಸುಮಾರು ಜನ ಮೆಸೇಜ್ ಮಾಡಿದ್ದೀವ, ಫೋನ್ ಮಾಡಿದ್ದೀವ, ಏನಣ್ಣ ಜೈಲಾಗಿದ್ದೀವ ಅಂದ್ಬಿಟ್ಟು. ಕಾಮಿಡಿ ಇರಲಿ. ಏನು ಕಂತ್ರಿ ಗಜ್ಜಿ ನನ್ನ ಮಗ ಯಾರೋ ಒಬ್ಬ ಅವಿವೇಕಿ ಹುಚ್ಚಿನಾಯಿದು ಹುಚ್ಚ ಕುಡಿದ್ಬಿಟ್ಟು ಯಲಂಕ ಗುರು ಮತ್ತು 8 ಜನ ಜೈಲಿಗೆ ಕಳಿಸ್ಬಿಟ್ಟಿದ್ದೀನಿ ಅನ್ನಂತೆ. ಸುಮಾರು ಜಾಗ ಹೇಳ್ಕೊಂಬಂದವನೆ. ನೀನು ಒಳ್ಳೆ ಕುಟುಂಬದಲ್ಲೇ ಜನಿಸಿದ್ರೆ, ಸಭ್ಯಸ್ನಾಗಿದ್ರೆ, ನನ್ನನ್ನ ಜೈಲಿಗೆ ಕಳಿಸಿರೋದನ್ನ ರುಜುವಾತ್ ಮಾಡಬೇಕು, ಸಾಬೀತು ಮಾಡಿ ಒಪ್ಕೊಂತೀನಿ. ವಯಸ್ಸಲ್ಲಿ ಮುತ್ಕೊಂಡು ನೀನು ಸಿಕ್ ನಾಯ್ಡು ಹುಚ್ಚ ಕೊಡ್ಬಿಟ್ಟು ಏನಂದ್ರೆ ಅದು ಹೇಳಿಕೆ ಕೊಟ್ಕೊಂಡಿದ್ರೆ ಸಮಾಜ ಹಿಂಗೆ ಹೇಳುತ್ತೆ ಹೇಳು? ಬಾಯಿ ಬಿಟ್ರೆ ಸುಳ್ಳು ಹೇಳ್ಚ. ನೀನು ಸುಳ್ಳುಗಳು ಹೇಳ್ಕೊಂಡು ಜನಗಳಿಗೆ ಮಕ್ಕಳ ಟೋಪಿ ಹಾಕೊಂಡು ಬುಡೆ ಬಿಟ್ಕೊಂಡು ಜೀವನ ಮಾಡ್ತಾ ಇದ್ದ.